ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಾಯರಿಗೆ ದೀಪಾರಾಧನೆಯ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿನ ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ದೀಪಾರಾಧನೆಯನ್ನು ಯಾವ ದಿನ ಶುರು ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ದೀಪಾರಾಧನೆಯನ್ನು ಮನೆಯಲ್ಲೂ ಮಾಡ್ಬೋದಾ ಅಥವಾ ರಾಯರ ಮಠದಲ್ಲೂ ಕೂಡ ಮಾಡ್ಬೋದಾ ಅಂತ ಹೇಳೋದಾದರೆ, ರಾಯರ ಮಠದಲ್ಲಿ ಮಾಡಿದ್ರೆ ನಿಮಗೆ ಉತ್ತಮ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ರಾಯರಿಗೆ ವಿಶೇಷವಾಗಿರುವಂಥ ಮಾಘ ಮಾಸದಲ್ಲಿ ತುಂಬಾ ವಿಶೇಷವಾಗಿರುವಂಥ ತುಪ್ಪದ ದೀಪಾರಾಧನೆಯ ಬಗ್ಗೆ, ಅದಕ್ಕೆ ನೀವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಸೇವೆ ಮಾಡ್ತೀರಾ ರಾಯರಿಗೆ, ಅದಕ್ಕೆ ತಕ್ಕ ಫಲ ರಾಯರು ಕೊಟ್ಟೇ ಕೊಡ್ತಾರೆ. ದೀಪಾರಾಧನೆಯನ್ನು ನೀವು ರಾಯರ ಮಠದಲ್ಲಿ ಹಚ್ಚೋ ಹಾಗಿದ್ದರೆ, ಅಂದರೆ ಮೊದಲನೇ ವಾರ 2 ತುಪ್ಪದ ದೀಪವನ್ನು ಹಚ್ಚೋ ಹಾಗಿದ್ದರೆ 5 ಗುರುವಾರಗಳು ಕೂಡ 2 ತುಪ್ಪದ ದೀಪವನ್ನೇ ಹಚ್ಚಬೇಕಾಗುತ್ತೆ. ಹಾಗೆ 5 ಗುರುವಾರಗಳ ಕಾಲ ನೀವು 5 ತುಪ್ಪದ ದೀಪವನ್ನು ಹಚ್ಚೋ ಹಾಗಿದ್ದರೆ 5ನ್ನೇ ಕಂಟಿನ್ಯೂ ಮಾಡಬೇಕು. ಅಂದರೆ ಮೊದಲ ವಾರ ಯಾವ ರೀತಿ ಹಚ್ಚುತ್ತಿರ್ತೀರ 5 ವಾರನೂ ಅದೇ ರೀತಿ ಫಾಲೋ ಮಾಡ್ಕೊಂಬನ್ನಿ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಕಷ್ಟಗಳನ್ನು ರಾಯರ ಬಳಿ ಹೇಳ್ಕೊಳ್ಳಿ. ನಿಮಗೆ ಏನಾದರೂ ತೊಂದರೆಗಳಿದ್ದರೆ ಅಥವಾ ಆರೋಗ್ಯದ ಸಮಸ್ಯೆ ಇದ್ದರೆ ಅಥವಾ ಏನಾದರೂ ಒಂದು ಒಳ್ಳೆ ಜಾಬ್ಗೋಸ್ಕರ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಎಲ್ಲ ಪ್ರಾಬ್ಲಮ್ಗಳಿಗೂ ನೀವು ಈ ಒಂದು ತುಪ್ಪದ ದೀಪಾರಾಧನೆಯ ಸೇವೆಯನ್ನು ಕೂಡ ನೀವು ರಾಯರಿಗೆ ಮಾಡಬಹುದು. ತುಂಬಾ ವಿಶೇಷವಾದ ಫಲ ಸಿಗುತ್ತೆ ನಿಮಗೆ. ರಾಯರಿಗೆ ನಾವು ಅತಿ ಹೆಚ್ಚು ಎಷ್ಟು ಸೇವೆಗಳನ್ನು ಮಾಡ್ತಿರ್ತೀವಿ, ಹಾಗೆ ರಾಯರಿಗೆ ಅಥವಾ ಪೂಜೆ ವ್ರತ ಈ ರೀತಿ ಎಲ್ಲ ಎಷ್ಟು ಸಮಯ ಕೊಟ್ಟು ಮಾಡ್ತಿರ್ತೀವಿ ನೋಡಿ, ಅದಕ್ಕಿಂತ ಡಬ್ಬಲ್ ರಿಸಲ್ಟ್ ನಮಗೆ ಸಿಗುತ್ತೆ ರಾಯರ ಕಡೆಯಿಂದನೇ ಅಂತಲೇ ಹೇಳ್ಬೋದು. ಅನುಗ್ರಹ ಮಾಡೇ ಮಾಡ್ತಾರೆ, ಆದರೆ ತಾಳ್ಮೆ ನಮ್ಮಲ್ಲಿ ಇರಬೇಕು ಅಷ್ಟೇ. ನಾವೇನೋ ಒಂದು ವ್ರತ ಮಾಡಿಬಿಟ್ವಿ 7 ಗುರುವಾರಗಳ ಕಾಲ, ರಾಯರು ನಮಗೆ ಅನುಗ್ರಹನೇ ಮಾಡಲಿಲ್ಲ ಅನ್ನೋ ಅಂಥ ಕೆಲವರು ಮನಸ್ಸುಗಳಿರುತ್ತೆ. ಹಾಗೆ ಅಂಥವ್ರಿಗೆ ಹೇಳಬೇಕಂದ್ರೆ, ನೀವು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡಿ. ರಾಯರು ನಿಮ್ಮನ್ನು ಪರೀಕ್ಷೆ ಮಾಡ್ತಿರ್ತಾರೆ. ಇವರು ನನ್ನನ್ನು ನಂಬಿದ್ದಾರಾ ಇಲ್ವಾ, ವ್ರತ ಮಾಡುವಾಗ ಅಥವಾ ನನಗೆ ಸೇವೆ ಸಲ್ಲಿಸುವಾಗ ಶ್ರದ್ಧೆ ಭಕ್ತಿಯಿಂದ ಇದ್ದಾರಾ ಇಲ್ವಾ ಅನ್ನೋದನ್ನು ಕೂಡ ಪರೀಕ್ಷಿಸ್ತಾರೆ. ಅದಕ್ಕೆ ನಿಮಗೆ ತಡವಾಗಿ ಅನುಗ್ರಹ ಮಾಡ್ತಿರ್ತಾರೆ ಅಂತಲೇ ಹೇಳ್ಬೋದು. ರಾಯರನ್ನು ನಂಬಿ ಕೆಟ್ಟವರಿಲ್ಲ ಅನ್ನೋ ಹಾಗೆ ರಾಯರಿಗೆ ನಾವು ಹೆಚ್ಚು ಸೇವೆ ಮಾಡ್ತಾ ನಮಗೆ ಹೆಚ್ಚು ಫಲ ನೀಡ್ತಿರ್ತಾರೆ, ಅನುಗ್ರಹ ಮಾಡ್ತಿರ್ತಾರೆ. ಹಾಗೆ ಮನೆಯಲ್ಲಿ ಈ ಒಂದು ದೀಪಾರಾಧನೆಯ ಮಾಡಬಹುದಾ ಅನ್ನೋ ಕೆಲವೊಂದು ಡೌಟ್ಸ್ ಇರುತ್ತೆ ನಿಮಗೆ. ಹೌದು, ಮನೆಯಲ್ಲೂ ಕೂಡ ನೀವು ಮಾಡಬಹುದು. ರಾಯರ ಫೋಟೋ ಮುಂದೆ ಏನು ಪ್ರತಿನಿತ್ಯ ಅಂದರೆ ಗುರುವಾರ ವಿಶೇಷವಾಗಿರುವಂಥ ದಿನ ಗುರುವಾರ ಪೂಜೆ ಮಾಡಿರ್ತೀರ, ಪ್ರತಿನಿತ್ಯದ ಪೂಜೆಯಾಗೆ ಗುರುವಾರ ವಿಶೇಷವಾಗಿ ಪೂಜೆ ಮಾಡಿರ್ತೀರ ಅಲ್ವಾ, ಹಾಗೆ 5 ಅಥವಾ ಇಲ್ಲ 2 ತುಪ್ಪದ ದೀಪವನ್ನು ಕೂಡ ರಾಯರ ಮುಂದೆ ಇಡಬಹುದು. ನೀವು ಪ್ರತಿ ಗುರುವಾರನೂ ಇದೇ ರೀತಿ ಫಾಲೋ ಮಾಡ್ಬೋದು. ನಿಮಗೆ ಶಕ್ತಿ ಅನುಸಾರ ಹೇಗೆ ಸಾಧ್ಯ ಆಗುತ್ತೆ ಅಷ್ಟು ದೀಪಗಳನ್ನ ಹಚ್ಬೋದು. 5, 9, 2 ಈ ರೀತಿ ಎಷ್ಟು ಬೇಕಾದರೂ ರಾಯರಿಗೆ ದೀಪಾರಾಧನೆಯನ್ನು ಕೂಡ ಮಾಡಬಹುದು. ನಾವು ದೀಪಾರಾಧನೆಯ ಸೇವೆ ಮಾಡಿದ್ವಿ ಮತ್ತು ಹೆಜ್ಜೆ ನಮಸ್ಕಾರ ಮಾಡಿದ್ವಿ, ರಾಯರಿಗೆ ನಮಗೆ ಏನು ಗೊತ್ತಿರುತ್ತೋ ಅಷ್ಟೆಲ್ಲ ಸೇವೆಗಳನ್ನ ಮಾಡಿದ್ವಿ ಮೇಡಮ್, ಆದರೂ ನಮಗೆ ರಾಯರು ಅನುಗ್ರಹ ಮಾಡ್ತಿಲ್ಲ ಯಾಕೆ ಅನ್ನೋದು ಕೆಲವೊಂದು ಡೌಟ್ಸ್ ಇದ್ದೇ ಇರುತ್ತೆ ಅಲ್ವಾ. ಖಂಡಿತವಾಗಿಯೂ ಇದೆಲ್ಲರಿಗೂ ಆ ಡೌಟ್ಸ್ ಇದ್ದೇ ಇರುತ್ತೆ, ಕೆಲವರಿಗೆ ಮಾತ್ರ. ರಾಯರನ್ನು ತುಂಬ ಯಾರು ನಂಬಿಕೆ ಇಟ್ಟು ಅವರು ಮೊರೆ ಹೋಗಿರ್ತಾರೋ, ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸಿ ಅವರ ಅನುಗ್ರಹ ಪಡೆದಿರ್ತಾರೋ ಅವರಿಗೆ ಇಂಥ ಡೌಟ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ರಾಯರಿಗೆ ಎಲ್ಲೋ ಒಂದು ಕಡೆ 2 ಮನಸ್ಸಿಂದ ಇಟ್ಕೊಂಡು ಸೇವೆ ಸಲ್ಲಿಸೋದಾಗ್ಬೋದು, ಪೂಜೆ ಮಾಡೋದಾಗ್ಬೋದು, ಈ ರೀತಿ ನಾವು ಮಾಡ್ತಿರ್ತೀವಿ ನೋಡಿ, ಆವಾಗ ಮಾತ್ರ ಈ ಥರ ಡೌಟ್ಸ್ಗಳು ಬರುತ್ತೆ. ಒಂದೊಳ್ಳೆ ಮನಸ್ಸಿಂದ ರಾಯರಿಗೆ ಶ್ರದ್ಧೆ ಭಕ್ತಿಯಿಂದ ಒಂದೇ ಮನಸ್ಸಿಂದ ಮಾಡಿ ರಾಯರು ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಎಷ್ಟು ಹೆಚ್ಚು ರಾಯರಿಗೆ ಸೇವೆ ಮಾಡ್ತೀರಾ ಅದಕ್ಕೂ ಹೆಚ್ಚು ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ. ನಿಮಗೆ ಕನಸಿನ ಮೂಲಕ ಆದರೂ ಸೂಚನೆ ಕೊಡ್ತಾರೆ, ಬೇರೆಯವರಿಂದ ಸಹಾಯ ರೂಪದಲ್ಲಾದರೂ ಸೂಚನೆಯನ್ನು ಕೊಡ್ತಾರೆ. ಹಾಗೆ ನೀವು ಆವಾಗ ತಿಳ್ಕೋಬೇಕಾಗುತ್ತೆ ಇದೆಲ್ಲ ರಾಯರ ಅನುಗ್ರಹ ಅಂತಲೇ. ಹಾಗೆ ನೀವು ನಂಬಿಕೆ ಇಟ್ಟು ಮಾಡಿದಾಗಲೇ ಅದರ ರಾಯರು ಯಾವ ರೀತಿ ಅನುಗ್ರಹ ಮಾಡ್ತಾರೆ, ಯಾವ ರೀತಿ ನಿಮ್ಮ ಜೀವನದಲ್ಲಿ ಪವಾಡಗಳನ್ನ ಮಾಡ್ತಾರೆ ಅನ್ನೋದಕ್ಕೆ
ಸಾಕ್ಷಿಯಾಗುತ್ತೆ. ಹಾಗೆ ನನ್ನ ಜೀವನದಲ್ಲೂ ಅಷ್ಟೇ ರಾಯರು ತುಂಬಾ ಪವಾಡಗಳನ್ನ ಮಾಡಿದ್ದಾರೆ. ನನಗೆ ಏನೇ ಒಂದು ಒಳ್ಳೆಯದಾಗಬೇಕು ಲೈಫಲ್ಲಿ ಅಂತ ಅಂದರೆ ಅದು ಕನಸಲ್ಲಾದರೂ ಸರಿ ಸೂಚನೆನ ನೀಡಿ ಹೋಗ್ತಾರೆ. ಹಾಗೆ ಯಾರ್ದಾದ್ರೂ ಒಂದು ರೂಪದಲ್ಲಾದರೂ ಬಂದು ಸೂಚನೆಯನ್ನು ಕೊಟ್ಟು ಹೋಗ್ತಾರೆ. ಅಂದರೆ ನನಗೆ ಏನೇ ಒಂದು ಒಳ್ಳೇದಾಗಬೇಕು ಅಂತಿದೆ ಅನ್ನುವಾಗ ಅದೆಲ್ಲ ಪ್ರತಿ ಗುರುವಾರನೇ ಶುರು ಆಗುತ್ತೆ. ನಾನು ಹಿಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ. ನಾನು ಹಿಂದೆ ಹಾಕಿರುವಂಥ ವೀಡಿಯೋಗಳನ್ನೂ ಕೂಡ ಹೋಗಿ ಒಂದ್ಸರಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ತುಂಬ ಅತಿ ಹೆಚ್ಚು ಮಾಹಿತಿಗಳ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ನಿಮಗೆ ಮನೆಯಲ್ಲಿ ಏನಾದರೂ ಬೇಜಾರಾಗ್ತಿದೆ ಅಥವಾ ನಮಗೇನೋ ಒಂಥರ ಕಷ್ಟ ಹಿಂಸೆ ಅನ್ನಿಸ್ತಿದೆ ಅಂದಾಗ ರಾಯರ ನಾಮಸ್ಮರಣೆ ನೋಡಿ ಆವಾಗ ಇಮಿಡಿಯೇಟ್ಲಿ ನಿಮಗೆ ಯಾವ ಥರ ಪಾಸಿಟಿವ್ ಅಂತ ಅನಿಸುತ್ತೆ ಅಂತ ಮನಸ್ಸಿಗೆ. ಹಾಗೆ ಜನಗಳ ಹತ್ರ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋ ಬದಲು ರಾಯರ ಬಳಿ ಹೇಳ್ಕೊಳ್ಳಿ ನಿಮ್ಮ ಕಷ್ಟನ. ಎಷ್ಟು ನೆಮ್ಮದಿ ಅಂತ ಅನಿಸುತ್ತೆ ಗೊತ್ತಾ. ರಾಯರು ನಿಮ್ಮ ಕಷ್ಟಗಳಿಗೆ ಯಾವ ರೀತಿ ದಾರಿ ತೋರಿಸ್ಬೇಕು ಅನ್ನೋದು ಕೂಡ ಅವರು ಯೋಚಿಸ್ತಾ ಇರ್ತಾರೆ. ಹಾಗೆ ರಾಯರನ್ನು ನಂಬಿ ಕೆಟ್ಟವರಿಲ್ಲ ಅನ್ನೋಗೆ ರಾಯರನ್ನು ನೆನೆಯುತ್ತಾ ರಾಯರ ನಾಮಸ್ಮರಣೆ ಮಾಡುತ್ತಾ ರಾಯರಿಗೆ ಅತಿ ಹೆಚ್ಚು ಸೇವೆಗಳನ್ನ ಸಲ್ಲಿಸುತ್ತಾ ರಾಯರಿಂದ ನಾವು ಅನುಗ್ರಹ ಪಡ್ಕೊಳ್ಳೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ಒಂದು ವಿಡಿಯೋದಲ್ಲಿ ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಮತ್ತೆ ಹೊಸ ಮಾಹಿತಿ ಜೊತೆಗೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.